ರಾಜ್ಯದಲ್ಲಿ ವಿರೋಧ ಪಕ್ಷಗಳಿಗೆ ಮತ್ತು ಕಾಂಗ್ರೆಸ್ ವಿರೋಧಿಗಳಿಗೆ ರಕ್ಷಣೆ ಇಲ್ಲದಂಥ ಒಂದು ವಾತಾವರಣವನ್ನು ಸರ್ಕಾರವೇ ಇವತ್ತು ಸೃಷ್ಟಿ ಮಾಡ್ತಾ ಇದೆ. ಬಳ್ಳಾರಿಯಲ್ಲಿ ರಿಪಬ್ಲಿಕ್ ಬಳ್ಳಾರಿ ಇದೆ ಅಂತೇಳಿ ವಿಧಾನಸೌಧದಿಂದ ತೊಡೆ ತಟ್ಟಿ ಪಾದಯಾತ್ರೆಯನ್ನು ಮಾಡಿ ಒಂದು ಪ್ರಜಾಪ್ರಭುತ್ವವನ್ನು ನೆಲೆಸ್ತೀನಿ ಅಂತೇಳಿ ಹೊರಟಂಥ ಸಿದ್ದರಾಮಯ್ಯನವರ ಆಡಳಿತದಲ್ಲಿಯೇ ಒಂದು ದಂಗೆಯನ್ನು ಮಾಡಿ ಕರ್ನಾಟಕವನ್ನು ಗೂಂಡಾ ರಾಜ್ಯವನ್ನು ಮಾಡಲಿಕ್ಕೆ ಹೊರಟಂಥ ಎಲ್ಲ ಸಂಗತಿಗಳು ಕೂಡ ಇವತ್ತು ಬಳ್ಳಾರಿನಲ್ಲಿ ಗೊತ್ತಾಗ್ತಾ ಇದೆ. ಒಂದು ಫ್ಲೆಕ್ಸಿನ ಕಾರಣಕ್ಕೆ ಒಬ್ಬ ಶಾಸಕನ ಮನೆಯ ಮುಂದೆ ಇಷ್ಟೆಲ್ಲ ಗಲಾಟೆಗಳನ್ನು ಇನ್ನೊಬ್ಬ ಶಾಸಕ ಬಂದು ಮಾಡ್ತಾರೆ ಅಂತಂದರೆ ಇದೊಂದು ಪೂರ್ವಯೋಜಿತವಾಗಿ ನಡೆದಿರುವಂಥ ಕೃತ್ಯ ಇದು. ಇದರ ಹಿಂದೆ ದೊಡ್ಡ ಷಡ್ಯಂತರ ಇದೆ ಅಂತ ಅನ್ನಿಸ್ತಾ ಇದೆ. ಪೊಲೀಸ್ ಇಲಾಖೆಯನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು ಕರ್ನಾಟಕದಲ್ಲಿ ಸರ್ಕಾರವೇ ಒಂದು ಅಶಾಂತಿಯನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನ ಮತ್ತು BJP ಶಾಸಕರನ್ನು BJPಯ ವಿಚಾರಧಾರೆಯ ಕಾರ್ಯಕರ್ತರನ್ನು ಹತ್ತಿಕ್ಕಬೇಕು, ಈ ರೀತಿ ಗೂಂಡಾಗಳನ್ನು ಮುಂದೆ ತಂದಿಟ್ಟು ದಂಗೆಗಳನ್ನು ಮಾಡಿ ಕೇಸುಗಳನ್ನು ಹಾಕಿ ರಾಜ್ಯವನ್ನು ನಾನು ಹತೋಟಿಗೆ ತರ್ತೇನೆ ಎನ್ನುವಂಥ ಒಂದು ಹುನ್ನಾರವನ್ನು ಸರ್ಕಾರ ಮಾಡ್ತಾ ಇದೆ. ನಾನಿವತ್ತು ಮಾನ್ಯ ಸಿದ್ದರಾಮಯ್ಯರಿಗೆ ಕೇಳ್ತೇನೆ, ಅವತ್ತು ರಿಪಬ್ಲಿಕ್ಕನ್ನು ಮಾಡಲಿಕ್ಕೆ ನಾನು ಬಿಡೋದಿಲ್ಲ ಅಂತೇಳಿ ಬಳ್ಳಾರಿಗೆ ಹೋದಂಥ ನೀವು ಇವತ್ತು ನಿಮ್ಮದೇ ಕಾರ್ಯಕರ್ತ ಗುಂಡಿಗೆ ಬಲಿಯಾದಂಥ ಸಂದರ್ಭದಲ್ಲಿ ಯಾಕೆ ಮೌನ ವಹಿಸಿದಿರಿ? ಯಾರ ಇದರ ಹಿಂದೆ ಇರುವಂಥ ದಂಗೆಯನ್ನು ಯಾಕೆ ಸ್ಥಳೀಯ ಶಾಸಕರು ಮಾಡಿದಾಗಲೂ ಕೂಡ ನೀವು ಸುಮ್ಮನೆ ಕೂತಿದ್ದೀರಿ? ಒಂದು ಫ್ಲೆಕ್ಸಿನ ಕಾರಣಕ್ಕೆ ಇಷ್ಟೆಲ್ಲ ದಂಗೆಗಳು ಬೇರೆ ಎಲ್ಲಾದರೂ ಆಗಿರುವಂಥ ಉದಾಹರಣೆಗಳಿದೆಯಾ? ಹಾಗಾಗಿ ಇದೊಂದು ಪೂರ್ವಯೋಜಿತವಾದಂಥ ದಂಗೆ. ಕರ್ನಾಟಕವನ್ನು ಗೂಂಡಾ ರಾಜ್ಯವನ್ನು ಮಾಡಲಿಕ್ಕೆ ಏನು ಸಿದ್ದರಾಮಯ್ಯನವರ ಸರ್ಕಾರ ಹೊರಟಿದೆ, ಇದನ್ನು ಖಂಡಿತ ನಾನು ಖಂಡಿಸ್ತೇನೆ. ಕರ್ನಾಟಕದ ಜನ ಕರ್ನಾಟಕದಲ್ಲಿ ಶಾಂತಿಯನ್ನು ನೆಲೆಸಲಿಕ್ಕೆ ಬಿಡ್ತಾರೆ ವಿನ ಗೂಂಡಾ ರಾಜ್ಯವನ್ನು ಮಾಡಲಿಕ್ಕೆ ಯಾವ ಕಾರಣಕ್ಕೂ ಬಿಡೋದಿಲ್ಲ. ಗೊತ್ತಿಲ್ಲ, ವಿವರಗಳು ಇವತ್ತು ನಾಳೆ ಒಳಗೆ ಸಂಪೂರ್ಣ ಬರಬೇಕಾಗತ್ತೆ. ಮತ್ತು ಸರ್ಕಾರಿ ಪ್ರಾಯೋಜಿತವಾದಂಥ ತನಿಖೆಗಳು ಯಾವುದರಿಂದನೂ ಕೂಡ ಉಪಯೋಗ ಇಲ್ಲ. ಸರ್ಕಾರ ಇವತ್ತು ತನ್ನ ಕೃಪೆಯಿಂದ ಬೇರೆ ಬೇರೆ ತನಿಖೆಗಳನ್ನು ಮಾಡಿಕೊಂಡು ಹೇಗೆ ಬೇಕಾದ ರಿಪೋರ್ಟ್ಗಳನ್ನು ಮಾಡಲಿಕ್ಕೆ ಹೊರಟಿದೆ. ಸ್ವತಃ ಜನಾರ್ದನ್ ರೆಡ್ಡಿ ಅವರು ಅದು ಉಲ್ಲೇಖ ಮಾಡಿದ್ದಾರೆ, ನನ್ನ ಹತ್ಯೆಗೆ ಸಂಚನ್ನು ರೂಪಿಸಲಾಗಿತ್ತು ಅಂತೇಳಿ. ಒಬ್ಬ ಶಾಸಕನಿಗೆ ಕರ್ನಾಟಕದಲ್ಲಿ ರಕ್ಷಣೆ ಇಲ್ಲಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು? ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕೂಗುದಂಥವ್ರಿಗೆ FIR ಅನ್ನು ಮಾಡಲಿಕ್ಕೆ ಮೂರು ದಿನ ತೆಗೆದುಕೊಳ್ಳುವಂಥ ಸರ್ಕಾರ ಫ್ಲೆಕ್ಸ್ ಹಾಕದಲ್ಲಿ ಯಾವುದೋ ಒಂದು ಮಾತಿನ ಚಕಮಕಿ ನಡೆದಾಗ ಶಾಸಕರ ಮೇಲೆ 24 ಗಂಟೆ ಒಳಗೆ FIR ಅನ್ನು ಹಾಕ್ಬಿಡ್ತಾರೆ ಅಂತಂದರೆ ವಿರೋಧಿ ಶಾಸಕರುಗಳಿಗೆ ರಕ್ಷಣೆ ಇದೆ ಅಂತೇಳಿ ಕರ್ನಾಟಕದಲ್ಲಿ ಅನ್ನಿಸ್ತಾ ಇದೆಯಾ? ಯಾವ ರೀತಿಯಾದಂಥ ಪರಿಸ್ಥಿತಿ ಗೊತ್ತಿದೆ? ಸೊ ತಕ್ಷಣ ಶಾಸಕರ ರಕ್ಷಣೆಗೆ ಸ್ಪೀಕರ್ ಅವರು ಕೂಡ ಮಧ್ಯಪ್ರವೇಶ ಮಾಡಬೇಕು, ಇದರ ವಿವರಗಳನ್ನು ತೆಗೆದುಕೊಳ್ಳಬೇಕು. ಕರ್ನಾಟಕವನ್ನು ಗೂಂಡಾ ರಾಜ್ಯವನ್ನು ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ತಕ್ಷಣ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ.